ನೇರವಾಗಿ ಬರೋಣ ಬೆಂಗಳೂರಿನ ಕೋಗಿಲು ಲೇಔಟ್ಗೆ. ಅಶ್ವಥ್ ನಾರಾಯಣ್ ಸರ್, ಈ ಬುಲ್ಡೋಜರ್ ಕಲ್ಚರ್ ಅನ್ನ ಶುರು ಮಾಡಿದ್ದು ಅಥವಾ ಕಲಿಸ್ಕೊಟ್ಟವರೇ ಬಿಜೆಪಿ ಪಕ್ಷದವರು ಯುಪಿಯಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ. ಈಗ ಅದೇ ಬುಲ್ಡೋಜರ್ ಕ್ರಾಂತಿಯನ್ನ ಕರ್ನಾಟಕದಲ್ಲಿ ಅಕ್ರಮ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರ ವಿರುದ್ಧ ನಾವು ಪ್ರಯೋಗ ಮಾಡ್ತೀವಿ ಅಂತಂದ್ರೆ ಕಾಂಗ್ರೆಸ್ಗೆ ಬಿಜೆಪಿಗರ ವಿರೋಧ ಯಾಕೆ? ಮನೆ ಕಳ್ಕೊಂಡವರಿಗೆ ಮಾನವೀಯತೆ ದೃಷ್ಟಿಯಿಂದ ಫ್ಲಾಟ್ ಕೊಡ್ತೀವಿ ಅಂದ್ರೆ ಅದನ್ನ ಬಿಜೆಪಿ ಯಾಕೆ ವಿರೋಧ ಮಾಡಬೇಕು? ಬುಲ್ಡೋಜರ್ ಸಂಸ್ಕೃತಿ ಅಥವಾ ಸರ್ಕಾರ ಕಾನೂನಾತ್ಮಕ ಕ್ರಮ ವಹಿಸಿರೋದನ್ನ ನಾವು ಅಭಿನಂದಿಸ್ತೀವಿ. ಅದು ನಾವೇನು ವಿರೋಧಿಸಿಲ್ಲ. ನಾವೇನು ವಿರೋಧಿಸ್ತಿರೋದು, ಅವ್ರು ಯಾವಾಗ ಕೇರಳದ ಮುಖ್ಯಮಂತ್ರಿ ಇವನ್ ಯಾವಾಗ ಬುಲ್ಡೋಜರ್ ಸರ್ಕಾರ ಅಂತ ಯಾವಾಗ ಕರೆದ್ರು ಆಗ ಇವರಿಗೆ ಆತಂಕ ಹುಟ್ಕೊಳ್ತು. ಅದ್ರ ಜೊತೆಯಲ್ಲಿ ಇವರ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಕೆ.ಸಿ. ವೇಣುಗೋಪಾಲ್ ಅವರು ಟ್ವೀಟ್ ಅಲ್ಲಿ ಹಾಕ್ತರು, ಈ ರೀತಿ ಏಕಾಏಕಿ ನೀವು ಕಾನೂನಾತ್ಮಕ ಕ್ರಮವನ್ನು ವಹಿಸಿದ್ರೆ ಇದು ಸರಿಯಲ್ಲ, ವ್ಯವಸ್ಥಿತವಾಗಿಲ್ಲ, ಮಾನವೀಯತೆಗೆ ವಿರುದ್ಧವಾಗಿದೆ, ನೀವು ಸೂಕ್ತವಾದಂತಹ ಕಾನೂನಾತ್ಮಕ ಕ್ರಮವನ್ನು ವಹಿಸಿಲ್ಲ, ಏಕಾಏಕಿ ನೀವು ನೆಲಸಮವನ್ನ ಮಾಡಿದಿರಾ, ಇದು ಸರಿಯಲ್ಲ ಅಂತ ಹೇಳಿದ್ರು. ಯಾವಾಗ ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಅವರು ಹೇಳಿಕೆ ಕೊಟ್ಟಾಗ ಮುಖ್ಯಮಂತ್ರಿಗಳು ಆವೇಶದಲ್ಲಿ ಅವರಿಗೆ ತಿರುಗು ಉತ್ತರ ಕೊಟ್ಟರು, ಸರಿಯಾಗಿ ಉತ್ತರ ಕೊಟ್ಟರು, ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು, ಸರ್ಕಾರ ಉತ್ತರ ಕೊಟ್ಟರು. ಕೆ.ಸಿ. ವೇಣುಗೋಪಾಲ್ ಹೇಳಿದ ತಕ್ಷಣ ಇವರು ಅಡ್ಗೋದ್ರು, ಇವರ ಹತ್ರ ಧ್ವನಿನೇ ಇಲ್ದೇದಾಗಾದ್ರು, ಉತ್ತರನೂ ಇಲ್ದೇದಾಗಾದ್ರು. ಇವತ್ತು ನಾವೇನ್ ಹೇಳ್ತಾ ಇದೀವಿ, ಕಾನೂನು ಸರ್ಕಾರ ತಗೊಂಡಿರೋ ಕ್ರಮ ಸರಿಯಾಗಿದೆ, ಅದನ್ನ ಸ್ವಾಗತಿಸಿದೀವಿ. ಇವಾಗ ನೆಲಸಮವನ್ನ ಮಾಡಿರೋದು ಸರ್ಕಾರದ ಆಸ್ತಿಯಲ್ಲಿ ಅತಿಕ್ರಮವನ್ನ ಮಾಡಿದ್ದಾರೆ. ಈ ಅತಿಕ್ರಮ ಮಾಡಿರೋರು ಯಾರು? ಬಾಂಗ್ಲಾದೇಶಿಯರು. ಇವತ್ತು ಈ ಬಾಂಗ್ಲಾದೇಶಿಯರು ಇವರು ಅತಿಕ್ರಮವನ್ನ ಮಾಡಿರೋನ್ನ ತೆರವುಗೊಳಿಸಿ ಅವ್ರ ದೇಶಕ್ಕೆ ವಾಪಸ್ ಕಳಿಸಿ ಅಂತ ಹೇಳ್ತಾ ಇದ್ದೀವಿ. ಅವರಿಗೆ ಯಾಕೆ ಪುನರ್ವಸತಿಯನ್ನ ಕಲ್ಪಿಸ್ತೀರಿ? ಇದು ತಪ್ಪು. ನಮ್ಮಲ್ಲಿ 38 ಲಕ್ಷ ಜನ ಅರ್ಜಿಯನ್ನು ಹಾಕಿ ಮನೆಗಾಗಿ ಕಾಯ್ತಾ ಇದ್ದಾರೆ. 38 ಲಕ್ಷ ಜನ ದುಡ್ಡು ಕಟ್ಟಿ ಅರ್ಜಿಯನ್ನು ಹಾಕಿ ಕಾಯ್ತಾ ಇದ್ದಾರೆ. ಅವ್ರಿಗೆ ಮನೆ ಕೊಡೋದು ಬಿಟ್ಟು ಇಲ್ಲಿಗಲ್ ಆಗಿ ಆಕ್ಯುಪೈ ಮಾಡಿದಂತವ್ರಿಗೆ ಇವಾಗ ಮನೆ ಕೊಡಕ್ ಹೋಗಿರೋದು ಎಷ್ಟು ಮಟ್ಟಿಗೆ ಸರಿ ಇದೆ? ಇದು ಸರಿನಾ? ಇದನ್ನ ಪ್ರಶ್ನೆ ಮಾಡಿ ನಾವು ಸಾರ್ವಜನಿಕವಾಗಿ ಯಾವಾಗ ಸರ್ಕಾರ ತಪ್ಪು ಮಾಡುತ್ತೋ, ಸರ್ಕಾರ ಯಾವಾಗ ಜನನ ರಕ್ಷಣೆ ಮಾಡಿ ಕಾನೂನಾತ್ಮಕವಾಗಿ ನಡ್ಕೋಬೇಕಾಗಿದೆಯೋ, ಕಾನೂನನ್ನ ಗೌರವಿಸಬೇಕಾಗಿದೆಯೋ, ಯಾವಾಗ ಅವರು ಕಾನೂನು ಪಾಲನೆ ಮಾಡಲ್ಲ, ಕಾನೂನನ್ನು ಗೌರವಿಸಲ್ಲ, ಆಗ ಪ್ರತಿಪಕ್ಷದ ಜವಾಬ್ದಾರಿಯಾಗಿರುತ್ತೆ ಸರ್ಕಾರವನ್ನ ಬುದ್ಧಿ ಹೇಳೋದು, ಬೇಜವಾಬ್ದಾರಿಯಾಗಿ ವರ್ತನೆ ಮಾಡಲಿಲ್ವಾ ಅಶ್ವಥ್ ನಾರಾಯಣ್ ಅವರೇ? ಅಲ್ಲಿ ಅನೇಕರನ್ನ ರಿಪಬ್ಲಿಕ್ ಕನ್ನಡ ಮಾತನಾಡಿಸ್ತೂ ಕೂಡ ಅನೇಕರು ಕನ್ನಡ ಸ್ಪಷ್ಟವಾಗಿ ಮಾತನಾಡ್ತಾರೆ. ತಾತನ ಕಾಲದಿಂದ ನಾವು ಇಲ್ಲೇ ಇದ್ದೀವಿ, ನಾವು ಕನ್ನಡಿಗರು ಅಂತ ಹೇಳ್ತಾರೆ. ಬಟ್ ವಿರೋಧ ಪಕ್ಷವಾಗಿ ತಾವೇನ್ ಹೇಳ್ಬಿಟ್ರಿ, ಅಲ್ಲಿ ಇರೋರೆಲ್ಲ ಅಕ್ರಮ ಬಾಂಗ್ಲಾದೇಶಿಗಳು, ನೀವು ಕನ್ನಡಿಗರಿಗೆ ಮಾಡ್ತಾ ಇರುವ ಅವಮಾನ ಅಲ್ವಾ ಇದು? ಖಂಡಿತ ಇಲ್ಲ. ನೀವು ನೋಡಿ, ಮೊದಲು ಬಂದಿದ್ದೇನು, ಪಿನರಾಯಿ ವಿಜಯನ್ ಅವ್ರಿಗೂ ಆ ಸ್ಥಳಕ್ಕೆ ಏನ್ ಸಂಬಂಧ ಇತ್ತು? ಏನ್ ಸಂಬಂಧ ಇತ್ತು ಹೇಳಿ? ಏನ್ ಕೇರಳ ರಾಜ್ಯದವ್ರು ಇದ್ರಲ್ಲಿ? ಕೇರಳ ರಾಜ್ಯದವರು ಇದ್ದೀರಾ? ಒಬ್ರು ಇರಲಿಲ್ಲ. ಯಾಕೆ ಅವ್ರ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು? ಪ್ರಸ್ತಾಪ ಮಾಡಿದಂತ ಹಿನ್ನೆಲೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವಾಗ ಅಲ್ಲಿ ವೆಸ್ಟ್ ಬೆಂಗಾಲಿನ ಕಾರ್ಗಳು, ವೆಸ್ಟ್ ಬೆಂಗಾಲಿನ ಜನ, ಯಾರು ಬಾಂಗ್ಲಾದೇಶದಿಂದ ಬಂದಂತ ವ್ಯಕ್ತಿಗಳ ಒಂದು ಏಜೆಂಟ್, ವ್ಯವಸ್ಥಿತವಾಗಿ ನಡೆತಿರುವಂತ ಒಂದು ರ್ಯಾಕೆಟ್ ಅದು, ಅಲ್ಲಿ ಯಾವಾಗ ಅದು ಬಯಲಾಗಿದ ತಕ್ಷಣ ಹಾಗಿದ್ರೆ ಸರ್ಕಾರ ನೆಲ ಧ್ವಂಸ ಮಾಡೋ ಮುಂಚೆ ಜವಾಬ್ದಾರಿ ಇರ್ಲಿಲ್ವಾ? ಈ ಸರ್ಕಾರಕ್ಕೆ ಜವಾಬ್ದಾರಿ, ಇದು ಮನವರಿಕೆ ಇರಲಿಲ್ವಾ? 25 ವರ್ಷ ಅಂತ ಹೇಳ್ತಾರೆ. ಈ ಪ್ರಾಪರ್ಟಿ ಹ್ಯಾಂಡ್ ಓವರ್ ಮಾಡಿದೆ 2016ರಲ್ಲಿ ಬಿಬಿಎಂಪಿಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಇಲ್ಲಿ ಮನೆ ಕಟ್ಟಿರೋದು ಸ್ಯಾಟಲೈಟ್ ಇಮೇಜ್ ಪ್ರಕಾರವಾಗಿ ಕಳೆದ 2 ವರ್ಷದಲ್ಲಿ ಮನೆ ಕಟ್ಕೊಂಡಿರುವಂತದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಹಾಗೆ ಯಾವಾಗ ಇವರು ಬಾಂಗ್ಲಾದೇಶಿಯರು ಅಂತ ಸ್ಪಷ್ಟವಾಗಿ ನಾವು ಹೇಳಕ್ ಸ್ಟಾರ್ಟ್ ಮಾಡಿದ್ವೋ, ಏನ್ ಮಾಡಿದ್ರು? ಸುತ್ತಮುತ್ತಿದ್ದಂತ ಪ್ರದೇಶದ ಜನರನ್ನ ಕರ್ಕೊಂಡ್ಬಂದು ಅಲ್ಲಿ ಬೇರೆಯವ್ರನ್ನ ಏನ್ ಹೇಳ್ತಾರಲ್ಲ, ಬೋಗಸ್ ಮತ್ತು ಡೂಪ್ಲಿಕೇಟ್ ಜನರನ್ನ ಬೇರೆಯವ್ರನ್ನ ಕರ್ಕೊಂಡ್ಬಂದು ನಿಲ್ಲಿಸಿ ಅವರನ್ನ ಇಲ್ಲಿ ವಾಸ ಮಾಡ್ತಿರುವಂತ ಅವರನ್ನ ಪ್ರೂವ್ ಮಾಡ್ಲಿಕ್ಕೆ ಕೊಟ್ಟಿದ್ರು. ಹಾಗಿದ್ರೆ ಬಿಬಿಎಂಪಿ ಅವ್ರನ್ನ ನೆಲಸಮ ಮಾಡೋ ಮುಂಚೆ ಇವ್ರದ್ದೆಲ್ಲ ಮಾಹಿತಿ ತಗೊಂಡಿರ್ಲಿಲ್ವಾ? ಈ 170 ಜನ ಅಂತ ಮನೆ ಹೇಳ್ತಿರಲ್ಲ, 170 ಜನ, ಈ 170 ಜನದ ಮಾಹಿತಿ ಇರ್ಲಿಲ್ವಾ? ಈ ಮಾಹಿತಿಗಳು ಇಟ್ಕೊಂಡಿದ್ರೆ ಯಾಕೆ ಮತ್ತೆ ಚೆಕ್ ಲಿಸ್ಟ್ ಇಟ್ಕೊಂಡು ಹೋಗಿದ್ರು ಇವರು? ಚೆಕ್ ಲಿಸ್ಟ್ ಇಟ್ಕೊಂಡು ನಿಮ್ಮ ಆಧಾರ್ ಕೊಡಿ, ಇದನ್ನ ಕೊಡಿ, BPL ಕಾರ್ಡ್ ಕೊಡಿ, ಅದನ್ನ ಕೊಡಿ. ಆ ಚೆಕ್ ಲಿಸ್ಟ್ ಅಲ್ಲಿ ನೀವು ನೋಡಬೇಕು, ಅದರಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೇಳಿಲ್ಲ, ವಂಶವೃಕ್ಷ ಕೇಳಿಲ್ಲ. ಮೂಲಭೂತವಾಗಿ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಅವ್ರು ಎಲ್ಲಿಯವರು ಅಂತಾನೆ ಗೊತ್ತಾಗಲ್ಲ. ಹಾಗಾಗಿ ಬರ್ತ್ ಸರ್ಟಿಫಿಕೇಟ್ ಕೇಳಬೇಕಾಗಿತ್ತು. ಈ ಚೆಕ್ ಲಿಸ್ಟ್ ಇಟ್ಕೊಂಡು ಬರಬೇಕು, ತದನಂತರ ಚೆಕ್ ಲಿಸ್ಟ್ ಇಟ್ಕೊಂಡು ಬರಬೇಕಾಗಿಲ್ಲ. ಅಧಿಕಾರಿಗಳು ಇದನ್ನ ಸಮರ್ಥಿಸಿ 94 ಆಗಿದ್ರೆ 25 ವರ್ಷದಿಂದ ಇದ್ರೆ
ಇವ್ರಿಗೆ 94cc ನಲ್ಲಿ ಮನೆ ಸಿಕ್ಬಿಟ್ಟಿರೋದು. ಸರಿ ಸರ್, ಸ್ಯಾಟಲೈಟ್ ಇಮೇಜ್ ಏನೋ ಈಸಿಯಾಗಿ ತೆಗೆದುಬಿಡ್ತು ವಿರೋಧ ಪಕ್ಷ ಬಿಜೆಪಿ ಅವರು. ನಿಜವಾಗ್ಲೂ ಬಾಂಗ್ಲಾದೇಶಿಗರೇ ಆಗಿದ್ರೆ ಅದನ್ನ ದಾಖಲೆ ತರಿಸೋದು ಅಥವಾ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಬೇಕಾದ ವ್ಯಾಲಿಡೇಷನ್ ಡಾಕ್ಯುಮೆಂಟ್ಗಳು ಇದು ತೆಗೆಸೋದು ಬಿಜೆಪಿ ಕಷ್ಟನಾ? ಕೇವಲ ಗಾಳಿಲ್ ಗುಂಡಿ ಹೊಡಿಯೋದಾ? ಇವ್ರು ಬಾಂಗ್ಲಾದೇಶಿಗಳು ಯು ಹ್ಯಾವ್ ಟು ಪ್ರೂವ್ ಇಟ್ ಅಲ್ಲ, ಆ ದಾಯಿತ್ವ ವಿರೋಧ ಪಕ್ಷದ ಮೇಲೆ ಇದೆಯಲ್ಲ. ಸ್ಮಿತಾ ಅವರೇ, ಇದನ್ನೆಲ್ಲ ತೆರವುಗೊಳಿಸ ಮುಂಚೆ ಹೋಗಿರೋರು ಯಾರು? ಇದನ್ನ ಗಮನಿಸ್ತಿರೋರು ಯಾರು? ಆಡಳಿತ ಮಾಡ್ತಿರೋರು ಯಾರು? ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇವರೆಲ್ಲ ದಾಖಲೆನ ತಗೊಂಡು ಯಾವ ತರ ಬಹಳ ಸ್ಪಷ್ಟವಾಗಿ ಇವ್ರ ದಾಖಲಾತಿ ಇದ್ದಿದ್ರೆ, ಇವ್ರಿಗೆ ಅರ್ಹತೆ ಇದೆ, ಎಲಿಜಿಬಿಲಿಟಿ ಇದ್ದಿದ್ರೆ, ಇವ್ರಿಗೆ 94cc ಹೇಳ್ತಾ ಇದೀನಲ್ಲ, 2015 ಮುಂಚೆನೆ ಅರ್ಜಿ ಹಾಕಿ ಇವ್ರಿಗೆಲ್ಲ ರೆಗ್ಯುಲರೈಸ್ ಮಾಡ್ಕೊಡ್ಬೋದಿತ್ತು. ಹಾಗಾಗಿ ಅವರು 2015 ಮುಂಚೆ ಇಲ್ಲ 94cc ಅಲ್ಲಿ ಎಲಿಜಿಬಿಲಿಟಿ ಬರೋಲ್ಲ. ಹಾಗಾಗಿ ಇದನ್ನ ತೆರವುಗೊಳಿಸೋ ಮುಂಚೆ ದಾಖಲೆ ತಗೊಳ್ದೇನೆ ತೆರವುಗೊಳಿಸಕ್ಕಾಗತ್ತಾ? ಸೊ ಇದೆಲ್ಲ ಮಾಡಿರೋರು ಕಾಂಗ್ರೆಸ್ ಸರ್ಕಾರ. ಇವತ್ತೇನು ಒಂದು ಕೇರಳದಲ್ಲಿ ಚುನಾವಣೆ ಇದೆ, ಕೇರಳದಲ್ಲಿ ಮುಸಲ್ಮಾನರು ಓಟ್ ಬೇಕು ಅವರಿಗೆ. ಈ ಮುಸಲ್ಮಾನರು ಓಟ್ ಪಡ್ಕೊಳ್ಳೋಕೋಸ್ಕರ ಕಾನೂನು ಬೇಡ, ಸಂವಿಧಾನನೂ ಬೇಡ, ಪ್ರಜಾಪ್ರಭುತ್ವನೂ ಬೇಡ, ಏನ್ ಬೇಕಾದ್ರೆ ಮಾಡ್ತೀವಿ. ಓಟಿಗೋಸ್ಕರ ನಾವು ತುಷ್ಟೀಕರಣಕ್ಕೋಸ್ಕರ ಏನನ್ನು ಬೇಕಾದ್ರೆ ಮಾಡ್ತೀವಿ ಅನ್ನೋದಕ್ಕೆ ಸಾಕ್ಷಿನೇ ಕೋಗಿಲು. ಸರಿ, ಓಟ್ಗೋಸ್ಕರ ಫ್ಲಾಟ್ ಕೊಡ್ತಿದ್ದಾರೆ ಅನ್ನೋದು ಬಿಜೆಪಿ ಆರೋಪ ಇರಬಹುದು. ನೀವು ಕೂಡ ಈ ಕೋಗಿಲು ಉಳಿಸಿ ಅನ್ನೋ ಪ್ರತಿಭಟನೆಯಲ್ಲಿ ಅಬ್ಬರದ ಭಾಷಣ ಮಾಡಿದ್ರಿ, ಸೊಂಟ ಇಲ್ಲದ ಸರ್ಕಾರ ಅಂದ್ಬಿಟ್ರಿ ಸರ್ಕಾರವನ್ನ. ಆದ್ರೆ ವಿರೋಧ ಪಕ್ಷ ಬಿಜೆಪಿ ಗಟ್ಟಿ ಧ್ವನಿ ಇಲ್ಲದ ವಿರೋಧ ಪಕ್ಷ ಆಗ್ಬಿಟ್ಟಿದ್ಯಾ? ನೀವ್ ಏನೇ ಪ್ರತಿಭಟನೆ ಮಾಡಿದ್ರು, ಎಷ್ಟೇ ಟ್ವಿಟರ್ ಅಲ್ಲಿ ವಾರ್ ಮಾಡಿದ್ರು ಕೂಡ ಫ್ಲಾಟ್ ಕೊಟ್ಟೇ ತೀರ್ತೀವಿ ಅಂತ ಸರ್ಕಾರ ನಿರ್ಧಾರ ಮಾಡಿದ, ಬೇಕಾದ ಪ್ರಕ್ರಿಯೆ ಕೂಡ ನಡೀತಿದೆ. ಏನ್ ಪ್ರಯೋಜನ ಆಯ್ತು ಬಿಜೆಪಿಯ ಹೋರಾಟ? ಏನ್ ಪ್ರಯೋಜನ ಆಯ್ತು ನಿಮ್ಮ ಅಬ್ಬರದ ಭಾಷಣ? ಖಂಡಿತ ನೋಡಿ, ಸರ್ಕಾರ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಡೋ ಕೊಟ್ಟಾಗ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಕರ್ತವ್ಯ ಏನು? ಜನಕ್ಕೆ ಮನವರಿಕೆ ಮಾಡೋದು, ಜಾಗೃತಿ ಮೂಡಿಸುವಂಥದ್ದು, ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡೋದು, ಪ್ರಬಲವಾಗಿ ಅದನ್ನು ವ್ಯಕ್ತಪಡಿಸುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಇದನ್ನು ಮೀರಿ ನಾವು ಬಂಡತನದಲ್ಲಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ತೀವಿ. ಇದೊಂದೇ ಮೊದಲೇ ಬಾರಿ ಅಲ್ಲ, ಇದನ್ನು ಹಲವಾರು ಬಾರಿ ಕೇರಳ ರಾಜ್ಯದಲ್ಲಿ ಆನೆ ತುಳಿತಕ್ಕೆ ಸತ್ತೋಗಿರೋರ್ಗು ದುಡ್ಡು ಕೊಡ್ತಾರೆ, ಅಲ್ಲಿ ಮನೆ ಬಿದ್ದೋದ್ರೆ ದುಡ್ಡು ಕೊಡ್ತಾರೆ, ವಯನಾಡಿಗೆ ಮಾತ್ರ ಸ್ಪೆಷಲ್ ಸ್ಟೇಟಸ್ ಕೊಡ್ತಾರೆ. ಈ ರೀತಿ ನಾನು ನಮ್ಮ ರಾಜ್ಯದಲ್ಲೂ ಕೊಟ್ಟು ನಮ್ಮ ರಾಜ್ಯದಲ್ಲಿ ಕೊಡೋದು 50,000 ರೂಪಾಯಿ, ಅಲ್ಲಿ ಹೋದ್ರೆ 25 ಲಕ್ಷ ರೂಪಾಯಿ. ಈ ರೀತಿ ತಾರತಮ್ಯವನ್ನ ತಮ್ಮ ದುಡ್ಡಲ್ಲಿ, ಕಾಂಗ್ರೆಸ್ ಪಕ್ಷ ದುಡ್ಡಲ್ಲಿ ಕೊಟ್ರೆ ಬಹಳ ಸಂತೋಷಪ್ಪ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷದ ದುಡ್ಡಲ್ಲಿ ಇವರೆಲ್ಲ ಸಹಾಯ ಮಾಡಿದ್ರೆ ಸ್ವಾಗತ. ಇವರು ಸರ್ಕಾರದ ದುಡ್ಡನ್ನ ಹೀಗೆ ಮನಬಂದಂತೆ ದುರ್ಬಳಕೆಯನ್ನ ಮಾಡ್ಕೊಳ್ಳೋದಕ್ಕೆ ಇವರಿಗೆ ಅಧಿಕಾರ ಎಲ್ಲಿದೆ? ಸೊ ಹಾಗಾಗಿ ಇವತ್ತು ಇದನ್ನೆಲ್ಲ ಬಯಲಿಗೆ ಎಳೆಯುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ.